ಹಲೋ ಕ್ರಿಕೆಟರ್, ನಾನು ಲಾಸ್ಟ್ ಟೈಮು ಸ್ಪೀಡ್ ಬಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ಅದರಲ್ಲಿ ಆಕ್ಚುಲಿ ನಾನು ತೋರಿಸಿದ್ದು ಬಾಲ್ ಹೋಲ್ಡಿಂಗ್ ಹೇಗೆ ಮತ್ತೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಬಾಲ್ ಹಾಕಿ ಕೂಡ ತೋರಿಸಿದ್ದೆ. ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಟ್ ವರ್ಕ್ ಹೆಂಗ್ ಮಾಡ್ಬೇಕು, ಬಾಲ್ ಹಾಕುತ್ತೆ ಬಾಡಿ ಬ್ಯಾಲೆನ್ಸ್ ಹೇಗೆ, ನಮ್ಮ ಲೆಫ್ಟ್ ಹ್ಯಾಂಡ್ ಎಷ್ಟು ಹಿಂದೆಡೆ ಬರಬೇಕು, ಎಲಿವೇಶನ್ ಎಷ್ಟು ಸಿಗಬೇಕು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ ಅಂತ ಹೇಳಿದ್ದೆ. ಹೌದು, ನಾನು ಸ್ಪೀಡ್ ಬಾಲಿಂಗ್ ಬಿಟ್ಟು ಇವಾಗ ಒಂದು 4-5 ವರ್ಷನೇ ಆಗೋಯ್ತು. ಬಟ್ ಅದು ಪ್ರಯತ್ನ ಪಡ್ತೀನಿ. ಅದನ್ನೇ ಈ ವಿಡಿಯೋದಲ್ಲಿ ಕೂಡ ಹೇಳ್ಕೊಡ್ತೇನೆ. ಫುಟ್ ಮೂವ್ಮೆಂಟ್ ಹೇಗ್ ಮಾಡೋದು, ರೈಟ್ ಲೆಗ್ ಲೆಫ್ಟ್ ಲೆಗ್ ಹೇಗೆ ಇಡಬೇಕು, ಅವು ಯಾವ್ದ್ರ ಮೇಲೆ ನಮ್ಮ ಬಾಡಿ ವೇಟ್ ಇರಬೇಕು, ಯಾವ ಲೆಗ್ ಮೇಲೆ ಬಾಡಿ ವೇಟ್ ಇರಬೇಕು, ಆಮೇಲೆ ಬಾಡಿ ಎಷ್ಟು ಎಂಡ್ ಆಗಬೇಕು, ಸ್ಟ್ರೇಟ್ ಎಷ್ಟು ಇರಬೇಕು, ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬೇಸಿಕ್ ವಿಡಿಯೋಸ್ ನಾನು ಈ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಈ ಒಂದು ಸ್ಪೀಡ್ ಬಾಲಿಂಗ್ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನಾನು ನೆಕ್ಸ್ಟ್ ನಂದು ಲೆಗ್ ಸ್ಪಿನ್ ಮತ್ತೆ ಗೂಗ್ಲಿ ಇದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಇವಾಗ ನಮ್ ಜೊತೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಯಾವ ಕ್ಯಾಮ್ರಾ ಇಲ್ಲ ಆಗಿದ್ದು. ಇವಾಗ ಟೀಮ್ ಕ್ಯಾಪ್ಟನ್ ಅವರು ಕ್ಯಾಮ್ರಾಮನ್ ವರ್ಕ್ ಮಾಡ್ತಾ ಇದ್ದಾರೆ ಪಾಪ ಹಿಂಗಡೆ. ಸೊ ಇವಾಗ ನಾನು ಫುಟ್ ಮೂವ್ಮೆಂಟ್ ಮತ್ತೆ ರನ್ನಿಂಗ್ ಸ್ಟೆಪ್ಸ್ ನಿಮ್ದು ನೀವು ಎಷ್ಟು ದೂರದಿಂದ ಓಡ್ಬೇಕು, ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಫುಡ್ ವರ್ಕ್ ಮಾತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲದೂ ಸೇಮ್ ಇರುತ್ತೆ. ಬಾಡಿ ಇಂಜೂರ್ ಆಗಬಾರ್ದು ಅಂದ್ರೆ ಬೇಸಿಕ್ ಫುಟ್ ನ ನಾವು ಇಡ್ತಾ ಹೋಗ್ಬೇಕು, ಅದನ್ನೇ ಫಾಲೋ ಮಾಡಬೇಕು. ಮತ್ತೆ ಹಾಗೆ ಫಾಲೋ ಥ್ರೂ ಎಷ್ಟು ಇರಬೇಕು. ತುಂಬಾ ಜನ ಬಾಲ್ ಹಾಕಿದ ತಕ್ಷಣ ಸ್ಟಕ್ ಆಗ್ತಾರೆ, ಸ್ಟಕ್ ಆಗಬಾರ್ದು. ಫಾಲೋ ಥ್ರೂ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ನಾನು ಬೇಸಿಕ್ ಆಗಿ ಸ್ಟಂಪ್ಸ್ ಇಂದಾನೆ ಒಂದು ಗಾರ್ಡ್ ತಗೋತೀನಿ, ಎಷ್ಟು ಲೆಂತ್ ಬೇಕು ಬಾಲಿಂಗಿಗೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಅದನ್ನೇ ತಗೋತಾರೆ. ನನಗೆ ಜಾಸ್ತಿ ದೂರದಿಂದ ಓಡ್ಬಂದು ವಿಡಿಯೋ ಓಡ್ಬಂದು ಬಾಲ್ ಹಾಕ್ಲಿಕ್ಕಂತೂ ಆಗಲ್ಲ ಈಗ, ಯಾಕಂದ್ರೆ ಸ್ಪಿನ್ ಅದು 4-5 ವರ್ಷದಿಂದ ಸ್ಪಿನ್ನೇ ಮಾಡ್ತಾ ಇದೀನಿ. ಸೊ ಶಾರ್ಟ್ ಲೆಂತ್ ತಗೋತೀನಿ ನಾನು. ಎಜುಕೇಶನ್ ಪರ್ಪಸ್ ಅಷ್ಟೇ ವಿಡಿಯೋ, ಅದಕ್ಕಾಗಿ ನಾನು ತುಂಬಾ ದೂರದಿಂದ ಬಂದು ಸ್ಪೀಡ್ ಎಲ್ಲ ಹಾಕಿ ತೋರಿಸ್ಬೇಕು ಅನ್ನೋದೇನಿಲ್ಲ. ಸೊ ಇನ್ನು ತೋರಿಸ್ತೇನೆ. ನೋಡಿದಲ್ಲ ಬಾಲಿಂಗ್ ಮಾಡಿದ್ದು. ಈ ಲೈನ್ ಬಗ್ಗೆ ಎಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕಂದ್ರೆ ನಾನು ಬಾಲಿಂಗ್ ಟೈಮ್ ಆಯ್ತು, ಅದಕ್ಕಾಗಿ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೀನಿ. ನಾನು ಈ ತರ ಬಂದು ರೈಟ್ ಹೋಗುತ್ತೆ. ಸೊ ರೈಟ್ ಹ್ಯಾಂಡ್ ಬಾಲರ್ ಆದ್ರೆ ಹೋಲ್ಡಿಂಗ್ ಪೊಸಿಷನ್ ಮತ್ತೆ ಬ್ಯಾಕ್ ಲೆಗ್ ಮತ್ತೆ ಫ್ರಂಟ್ ಲೆಗ್. ನಮ್ದು ಬಾಡಿ ವೇಟ್ ಯಾವತ್ತು ಫ್ರಂಟ್ ಲೆಗ್ ಮೇಲೆ ಇದೆ, ಬ್ಯಾಕ್ ಲೆಗ್ ಮೇಲೆ ಬಾಡಿ ವೇಟ್ ಇದ್ರೆ ಬಾಲ್ ರಿಲೀಸ್ ಆಗುತ್ತೆ, ಹೋಗುತ್ತೆ. ಸೊ ಫಸ್ಟ್ ನಾವು ಮುಂದೆ ಬರಬಾರ್ದು ಅಂತ ಬಾಲ್ ಹಾಕಿದ್ರೆ ಬೋರ್ಡ್ ಬಂದು ನಾನು ಬಾಲಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮಗೆ ಬೇಸಿಕ್ ಏನು ಹೋಗುತ್ತೆ, ಬಾಲಿಂಗ್ ನಾವು ಬೇಕಾದ ರೀತಿ ಬಾಲ್ ಹಾಕಿದ್ದಾಗಲ್ಲ. ಸೊ ಫಸ್ಟ್ ಮಾಡ್ಬೇಕಾಗಿದ್ದು ಲೋಡಿಂಗ್ ಮಾಡಿ ಇದನ್ನು ರೈಟ್ ಲೆಗ್ ರೌಂಡ್ ಮಾಡಿ ಓನ್ಲಿ ಟೋದಲ್ಲಿ ನಾವು ಲ್ಯಾಂಡ್ ಮಾಡಬೇಕು. ಟೋದಲ್ಲಿ ಲ್ಯಾಂಡ್ ಮಾಡಿ ಎಷ್ಟು ಇದೆ ಈ ಲೆಫ್ಟ್ ಲೆಗ್ ಎಷ್ಟು ಸ್ಟ್ರೈಟ್ ಆಗಿತ್ತು, ಆಮೇಲೆ ಇದನ್ನ ಎಳ್ಕೋಬೇಕು, ಡ್ರ್ಯಾಗ್ ಮಾಡಬೇಕು. ಲೆಫ್ಟ್ ಶೋಲ್ಡರ್ ಫುಲ್ ಬ್ಯಾಕ್ ಹೋಗ್ಬೇಕು. ಇದು ಬ್ಯಾಕ್ ನಾವಾಗೆ ತಗೊಂಡು ಹೋಗ್ಬಾರ್ದು, ಬಾಡಿನ ಲೋಡ್ ಮಾಡಿ ರಿಲೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಏನ್ ನಮ್ದು ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಮತ್ತೆ ಬಾಡಿ ಸ್ಟ್ರೇಟ್ ಅಲ್ಲಿ ಬರುತ್ತೆ. ಸ್ಟ್ರೇಟ್ ಅಲ್ಲಿ ಬಂದು ಈ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಅಲ್ಲಿ ಹೋಗುತ್ತೆ. ಆಗ ಒಂದು ಎಲಿವೇಶನ್ ಸಿಗುತ್ತೆ, ಬಾಡಿ ಸ್ಪೀಡ್ ಆಗಿ ನಾವು ರಿಲೀಸ್ ಮಾಡ್ಬೋದು. ಸ್ಪೀಡ್ ಬರೀ ಆದ್ರಿಂದ ಶೋಲ್ಡರ್ ಒಂದೇ ಜನರೇಟ್ ಆಗುತ್ತೆ. ಫೇಸ್ ನ ಜನರೇಟ್ ಮಾಡ್ಲಿಕ್ಕೆ ನಮ್ದು ಬಾಡಿ ಪೊಸಿಷನ್, ಸ್ಟ್ರಕ್ಚರ್, ರಿಲೀಸ್ ಪಾಯಿಂಟ್ ಮತ್ತೆ ಲೆಫ್ಟ್ ಲೆಗ್ ಲ್ಯಾಂಡ್ ಮಾಡ್ಬೇಕಾದ್ರೆ ವೇಟ್ ಇವೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ನಾವು ಸ್ಪೀಡ್ ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ನಾವು ಕಾಮನ್ ಆಗಿ ಆಡೋದ್ರಲ್ಲ 110, 120 ಮ್ಯಾಚ್ ನಾರ್ಮಲ್ ಕೂಡ ನಾವು ಆಡೋ ಲೆವೆಲ್. ಇನ್ನು ಬೇರೆ ಲೆವೆಲ್ ಅಲ್ಲಿ ಅಕಾಡೆಮಿಯಿಂದ ತುಂಬಾ ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದು 125, 130. ಈಗ ಇಂಡಿಯಾದಲ್ಲಿ ಅಂದ್ರೆ ನಮ್ಮ ಸ್ಟೇಟ್ ಕ್ರಿಕೆಟರ್ಸ್ ಅಲ್ಲೆಲ್ಲ 130ನೇ ಮ್ಯಾಕ್ಸಿಮಮ್. ಇನ್ನು IPL ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ 140, 145. ಅದು ನಮ್ದು ಇಂಡಿಯಾದಲ್ಲಿ ಹೈಯೆಸ್ಟ್. 150 ಒಂದು ಕೆಲವೊಂದಿಷ್ಟು ಬಾಲರ್ಸ್ ಮಾಡಿ. ಸೊ ಮತ್ತೊಂದು ಸಲ ತೋರಿಸ್ತಿದೆ ಪ್ರಾಕ್ಟೀಸ್. ಲೋಡಿಂಗು ಒಂದು ಸ್ಟೆಪ್ ಟೋದಲ್ಲಿ ಲ್ಯಾಂಡ್ ಮಾಡಿ ಫುಲ್ ಬಾಡಿ ಎಳಿಬೇಕು ಸ್ಟ್ರೇಟ್ ಲೈನ್ ಅಲ್ಲಿ. ಆಗ ಬಾಲ್ ಸೀದಾ ನಮ್ಗೆ ಫಸ್ಟ್ ಲೈನ್ ಅಂಡ್ ಲೆಂತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಡ, ಫಸ್ಟ್ ಬಾಡಿ ಕಾನ್ಸಂಟ್ರೇಟ್ ಮಾಡೋಣ. ಇದನ್ನೇ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಮೇಲೆ ಲೈನ್ ಅಂಡ್ ಲೆಂತ್ ನಾವು ಇದೊಂದು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ನೋಯ್ಸ್ ಬೇಕಾಗ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗಿದ್ದು ಈ ರೈಟ್ ಲೆಗ್ ಅನ್ನ ಟೋದಲ್ಲಿ ತೋರಿಸ್ತೀವಿ. ಫುಲ್ ಬಾಡಿ ವೇಟ್ ನಲ್ಲಿ ಈ ಲೆಫ್ಟ್ ಲೆಗ್ ಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಕೈ ಈ ಜೊತೆ ಇರುತ್ತೆ. ಇದ್ರ ಮೇಲೆ ವೇಟ್ ಬೆಂಡ್ ಮಾಡಿದ್ರು ಕೆಲವೊಂದು ಇಂಟರ್ನ್ಯಾಷನಲ್ ಬೌಲರ್ಸ್ ನೋಡ್ಬೋದು, ಇದನ್ನು ಬೆಂಡ್ ಮಾಡ್ಬೋದು. ಇದು ಲ್ಯಾಂಡ್ ಆಗ್ಬೇಕಾದ್ರೆ
ಈ ಒಂದು ಲೆಗ್ ಲಿಫ್ಟ್ ಆಗಿರುತ್ತೆ. ಈ ಲೆಗ್ ಅನ್ನ ಎರಡನ್ನೂ ಲ್ಯಾಂಡ್ ಮಾಡ್ಕೊಂಡು ಬಾಲ್ ಬಿಡ್ಲಿಕ್ಕೆ ಹೋದ್ರೆ ಬಾಲ್ ಅಲ್ಲಿ ರಿಲೀಸ್ ಆಗೋದೇ ಡೌಟ್. ಈ ಲೆಗ್ ಅನ್ನ ಲಿಫ್ಟ್ ಮಾಡಬೇಕು. ಈ ಲೆಗ್ ಲ್ಯಾಂಡ್ ಆಗ್ತದೆ. ಬಾಡಿ ಇನ್ನೂ ಬೆಂಡ್ ಮಾಡ್ಬೇಕು. ನನ್ಗೆ ಸ್ವಲ್ಪ ಹೊಟ್ಟೆ ಇದೆ, ಬಾಡಿ ಜಾಸ್ತಿ ಬೆಂಡ್ ಆಗಲ್ಲ. ಸ್ಪಿನ್ ಮಾಡ್ತಾ ಇರೋದಕ್ಕಾಗಿ ಕಂಟಿನ್ಯೂ ಪ್ರಾಕ್ಟೀಸ್ ಇದೆ, ನಂದು ಬೆಂಡ್ ಆಗ್ತಿತ್ತು. ಮತ್ತೆ ಈ ಲೈನ್ ಬಗ್ಗೆ ಎಲ್ಲ ಮೈಂಡ್ ಅಲ್ಲಿ ಇರೋದು. ಒಂದ್ಸಲ ಮೈಂಡ್ ಅಲ್ಲಿ ಫಿಕ್ಸ್ ಆಯ್ತು ಅಂದ್ರೆ ನಮ್ ಬಾಡಿ ಆಟೋಮೆಟಿಕ್ ಆಗೋದಕ್ಕಿಂತ ಮುಂದೆ ದಾಟಲ್ಲ. ಸೊ ಇದನ್ನ ಕೀಪ್ ಆನ್ ಪ್ರಾಕ್ಟೀಸ್ ಮಾಡಿ ತೋರಿಸಿದ್ದೇನೆ. ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸ್ಪೀಡ್ ಬಾಲಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ. ಬಾಲಿಂಗ್ ಪ್ರಯೋಜನ ಇಲ್ಲ. ಬೇಸಿಕ್ ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಮೇಲೆ ರನ್ ಅಪ್, ನಮ್ದು ಬಾಡಿ ಬ್ಯಾಲೆನ್ಸ್ ಎಲ್ಲ ಬಂತು ಅಂದ್ರೆ ಲೈನ್ ಅಂಡ್ ಲೆಂತ್ ಮತ್ತೆ ಸ್ಪೀಡ್ ಇವೆರಡನ್ನೂ ಜನರೇಟ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲೆಗ್ ಸ್ಪಿನ್ ಮತ್ತೆ ಗೂಗ್ಲಿ ಇದನ್ನೆಲ್ಲ ಹೇಳ್ಕೊಡ್ತೇನೆ. ಇವಾಗ ಒಂದು ಗೂಗ್ಲಿ ಮತ್ತೆ ಲೆಗ್ ಸ್ಪಿನ್ ಹಾಕಿ ಹೋಗ್ತೀನಿ. ಅದನ್ನ ಹೇಗ್ ಮಾಡೋದು ಅದು ಬೇಸಿಕ್ ಇದೆ. ಅದು ಬೇಸಿಕ್ ಪ್ರಾಪರ್ ಆಗಿ ನನ್ಗೆ ಗೊತ್ತು, ಯಾಕಂದ್ರೆ ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇವಾಗ ಲೆಗ್ ಸ್ಪಿನ್ ಮಾಡ್ತಾ ಇದ್ವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಹಾಗೆ ನಾವು ಗೂಗ್ಲಿ ಮತ್ತೆ ಒಂದು ಲೆಗ್ ಸ್ಪಿನ್ ಮಾಡಿದೆಯಲ್ಲ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಅಂಟಿಲ್ ದೆನ್ ಟಾಟಾ ಬೈ.